ನಾವು ಪಾಕಿಸ್ತಾನದವರು ಮಾತಾಡ್ಕೊಳ್ಳೋದು ಒಂದು, ಈಗ ಯಾರೋ ಬೇರೆ ದೇಶಗಳವ್ರು ಬಂದು ಮಧ್ಯಸ್ಥಿಕೆ ವಹಿಸ್ತಕ್ಕಂತಹದ್ದು ಇನ್ನೊಂದು. ಈಗ ಅಲ್ಲಿ ಅಮೆರಿಕಾದಿಂದ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ ಕೂಡಲೇ ನಾವು ಅವ್ರ ಮುಂದೆ ಮಂಡಿ ಊರ್ಬಿಟ್ರೆ ಆಗ ನಮ್ಮ ಸಾರ್ವಭೌಮತ್ವ ಏನಾಯ್ತು ಅಲ್ಲಿಗೆ? ಅವರು ಏನು ಹೆಡ್ ಮಾಸ್ಟ್ರು, ನಾವು ಸ್ಕೂಲ್ ಚಿಲ್ಡ್ರನ್ನ. ಅವ್ರು ಹೇಳಿದ ಕೂಡಲೇ ಎಸ್ ಸರ್ ಅಂತ ನಾವು ಒಪ್ಕೊಂಡ್ಬಿಟ್ರೆ ನಮ್ಮ ಗುರಿ ಈಡೇರ್ತಾ ಇಲ್ವಾ? ಗುರಿ ಈಡೇರಿದ ನಂತರ ಒಪ್ಕೊಂಡ್ರೆ ನಾವು ಅದಕ್ಕೆ ಸಹಮತ. ಗುರಿ ಈಡೇರಿದ್ಯಾ? ಪಾಕಿಸ್ತಾನಕ್ಕೆ ಶಾಶ್ವತ ಒಂದು ಪಾಠವನ್ನ ಕಲಿಸಿದ್ದೇವೆಯಾ? ಇನ್ನೊಂದು ಬಾರಿ ಮತ್ತೆ ಅವರು ನಮ್ಮ ದೇಶದಲ್ಲಿ ಕೈ ಹಾಕದ ರೀತಿಯಲ್ಲಿ ಅವರಿಗೆ ಬುದ್ಧಿ ಕಲಿಸಿದ್ದೇವೆಯಾ? ಇದು ಬಹಳ ಮುಖ್ಯ. ಸೊ ಇದು ಆಗ್ಲಿಲ್ಲ. ಅವ್ರು ಯಾರೋ ಅಮೆರಿಕ ದೊಡ್ಡಣ್ಣ ಹೇಳಿದ್ರು ಅಂತ ಹೇಳ್ಬಿಟ್ಟು ಜಿ ಹುಜೂರ್ ಅಂತ ಅಂದ್ಬಿಟ್ರೆ ಈಗ ಅವ್ರು ಬೇರೆ ನಾನು ಕಾಶ್ಮೀರ ಮೀಡಿಯೇಷನ್ ಮಾಡ್ತೀನಿ ಅಂತ ಹೇಳ್ತಾವ್ರೆ. ಹಂಗಾದ್ರೆ ಕಾಶ್ಮೀರ ಇಂಟರ್ನ್ಯಾಷನಲ್ ಇಶ್ಯೂ ಆಗ್ಬಿಟ್ರೆ ನಾವಾಗೆ ನಾವು ತೀರ್ಮಾನ ಮಾಡಿದ್ದೀವಿ ಕಾಶ್ಮೀರ ನಮ್ಮ ಆಂತರಿಕ ವಿಷಯ, ನಿಮ್ಗೆ ಯಾರಿಗೂ ಸಂಬಂಧ ಇಲ್ಲ ಅದು ಅಂತೇಳಿ. ಈಗ ನಾವೇ ಇಂಟರ್ನ್ಯಾಷನಲ್ ಬಾಡಿಯಲ್ಲಿ ಡಿಸ್ಕಷನ್ ಮಾಡುವಂಗೆ ಆಗ್ಬಿಟ್ರೆ ಭಾರತ ಸಾರ್ವಭೌಮತ್ವದ ಮೇಲೆನೆ ಒಂದು ಪ್ರಶ್ನೆ ಎದ್ದೇಳುತ್ತಲ್ಲ. ಇವೆಲ್ಲ ಇವತ್ತು ಪ್ರಶ್ನೆಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ.